ತುಂಬ ಮುಖ್ಯವಾದಂತಹ ಪಾಠಗಳ ಶ್ರೇಣಿಯಲ್ಲಿ ಬರ್ತಕ್ಕಂಥ ಪಾಠ ಬಸಂತ್ ಕಿ ಸಚ್ಚಾಯಿ. ಹಾಗೆಯೇ ನಾವು ಹಿಂದೆ ಮಾತಾಡಿದ ಹಾಗೆ ಕರ್ನಾಟಕ ಸಂಪದ, ಇಂಟರ್ನೆಟ್ ಕ್ರಾಂತಿ, ಗಿಲ್ಲು ಸಹ ಮುಖ್ಯವಾದ ಪಾಠಗಳೇ. ಇದು ಯಾವ ವಿಧದ ಒಂದು ಪಾಠ ಅಂದರೆ ಏಕಾಂಕಿ. ಹಾಗೆಯೇ ವಿಷ್ಣು ಪ್ರಭಾಕರ್ ಅವರು ಇದರ ಲೇಖಕರು ಅಥವಾ ನಾಟಕಕಾರರು. ಮೊದಲನೇ ಪ್ರಶ್ನೆ ನೋಡ್ರಿ, ಬಸಂತ್ ರಾಜ್ ಕಿಶೋರ್ ಸೆ ಪೈಸೆ ಲೇನೆ ಸೆ ಕ್ಯೂ ಇನ್ಕಾರ್ ಕರ್ತಾ ಹೈ. ಇದು ಏಪ್ರಿಲ್ 15ರಲ್ಲಿ ಮಾತ್ರ ಕೇಳಿದ್ದು. ಮುಂದೆ 4 ಅಂಕದ ಪ್ರಶ್ನೆಗಳನ್ನು ಕಾಮನ್ ಆಗಿ ರಿಪೀಟೆಡ್ ಆಗಿ ಕೇಳ್ಕೊಂಬಂದಿದ್ದಾರೆ. ಅದನ್ನು ನಾವು ಮತ್ತೆ ಮುಂದೆ ಚರ್ಚೆ ಮಾಡೋಣ. बसंत राज किशोर से पैसे नहीं लिए क्योंकि बसंत ईमानदार लड़का था, वह दया की भीख नहीं लेना चाहता था, वह परिश्रम करके जीना चाहता था. ಇದೇ ಉತ್ತರ ಬಸಂತ್ ಇಮಾನ್ದಾರ್ ಲಡ್ಕ ಹೈ ಕೈಸೆ ಅಂತಕ್ಕಂಥ ಉತ್ತರಕ್ಕೂ ಕೂಡ ಬರುತ್ತೆ. ಇದನ್ನು ನಾವು ಅಲ್ಲೂ ಕೂಡ ಬಳಸ್ಕೋಬಹುದು. 2 ಅಂಕದ ಪ್ರಶ್ನೆಗಳನ್ನು ಕಾಮನ್ ಆಗಿ ಕೇಳಲ್ಲ, 3 ಅಥವಾ 4 ಅಂಕದ ಪ್ರಶ್ನೆಗಳು, ವಿಶೇಷವಾಗಿ 4 ಅಂಕದ ಪ್ರಶ್ನೆಗಳನ್ನೇ ಈ ಒಂದು ಪಾಠದಲ್ಲಿ ಕೇಳ್ತಕ್ಕಂಥದ್ದು. 2 ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಏನು ಬಸಂತ್ ಬಗ್ಗೆ ಕೇಳ್ತಾರೆ, ಇನ್ನೊಂದು ನಮ್ಮ ರಾಜ್ ಕಿಶೋರ್ಜಿಯವರ ಬಗ್ಗೆ ಕೇಳ್ತಕ್ಕಂತಹ ಪ್ರಶ್ನೆಗಳು ಮುಖ್ಯ. ಇದೇ ಪ್ರಶ್ನೆಯನ್ನು ನೋಡ್ರಿ, ಸೇಮ್ ಉತ್ತರ ಬಯಸ್ತಕ್ಕಂತಹ ಬೇರೆ ಬೇರೆ ಪ್ರಶ್ನೆಗಳನ್ನ ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಬಸಂತ್ ಇಮಾನ್ದಾರ್ ಲಡ್ಕ ಹೈ ಕೈಸೆ, ಬಸಂತ್ ಇಮಾನ್ದಾರ್ ಲಡ್ಕ ಹೈ ಕೈಸೆ ಬತಾಯಿಯೇ, ಅಥವಾ ಬಸಂತ್ ಕಿ ಇಮಾನ್ದಾರಿ ಕಾ ಪರಿಚಯ ಸೋದಾಹರಣ ದೀಜಿಯೇ, ಅಥವಾ ಮತ್ತೆ ಇಲ್ಲಿ ಅಥವಾ ಅಂತಕ್ಕಂಥದ್ದು ನೀವು ನೋಡ್ತಾ ಹೋಗ್ಬೋದು. ಬಸಂತ್ ಕಿ ಇಮಾನ್ದಾರಿ ಕಾ ಪರಿಚಯ ದೀಜಿಯೇ ಅಥವಾ ಬಸಂತ್ ಏಕ್ ಉತ್ತಮ ಗುಣಕ್ಕೆ ಬಾರೆ ಮೇ ಬತಾಯಿಯೇ, ಅವರ ಗುಣಗಳನ್ನು ತಿಳಿಸಿ. ನಾವೇನಂದ್ರೂ ಕೂಡ ಆತನ ಪ್ರಾಮಾಣಿಕತೆ ಬಗ್ಗೆ ಕೇಳಿದರೆ, ಆತನ ಬಗ್ಗೆ ಕೇಳಿದರೆ, ಆತ ಬೇರೆ ಆತನ ಪ್ರಾಮಾಣಿಕತೆ ಬೇರೆ ಅಲ್ವೇ ಅಲ್ಲ. ಯಾವ ವರ್ಷದಲ್ಲಿ? ಏಪ್ರಿಲ್ 2016ರಲ್ಲಿ, ಜೂನ್ 2016ರಲ್ಲಿ, ಏಪ್ರಿಲ್ 18ರಲ್ಲಿ, ಜೂನ್ 18ರಲ್ಲಿ, 2020ರಲ್ಲಿ, ಸೆಪ್ಟೆಂಬರ್ 20ರಲ್ಲಿ ಮತ್ತು 2022ರಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿದೆ. ಮತ್ತು ಇದಕ್ಕೆ ಉತ್ತರ ನಾವು ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗೆ ಉತ್ತರ. ಈಗ ನಾವು ಯಾವ ರೀತಿಯಲ್ಲಿ ಪದ್ಯ ಏನದು ಕೋಶಿಶ್ ಕರ್ನೆ ವಾಲೋಂಕಿ ಹಾರ್ ನಹೀ ಹೋತಿ ಪದ್ಯವನ್ನು ಕಲಿತೀವೋ ಹಾಗೆ ಈ ಉತ್ತರವು ಕೂಡ ತುಂಬ ಅಂದರೆ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಅಥವಾ ಪಾಠ ಇದು. ಬಸಂತ್ ಸ್ವಾಭಿಮಾನಿ और ईमानदार लड़का था, वह मेहनत से पैसे कमाना चाहता था, इसलिए पंडित राजकिशोर से दया की भीख लेने से इनकार किया. जब वह नोट बनाने के लिए गया तब लौटते समय मोटर के नीचे आ गया और बुरी तरह से घायल होने पर भी वह अपने भाई प्रताप को पैसे लौटाने के लिए राजकिशोर के घर भेजता है. इससे पता चलता है कि बसंत एक ईमानदार लड़का है. ಇಲ್ಲಿ ಆತನ ಸ್ವಾಭಿಮಾನ, ಆತನ ಪ್ರಾಮಾಣಿಕತೆ, ಆತನ ಶ್ರಮ ವಹಿಸಿ ಜೀವನ ಮಾಡಬೇಕಂತ ಅಥವಾ ದುಡಿಬೇಕು ಅಂತಕ್ಕಂಥ ಒಂದು ಪ್ರಯತ್ನ, ಮತ್ತು ಎಷ್ಟು ತೊಂದರೆಯಲ್ಲಿದ್ದರೂ ಕೂಡ ಆ ಇಸ್ಕೊಂಡಿರ್ತಕ್ಕಂಥ ದುಡ್ಡನ್ನು ವಾಪಸ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ, ಇವುಗಳು ಇಲ್ಲಿ ಮುಖ್ಯ ಆಗ್ತವೆ. ನೆಕ್ಸ್ಟ್ ಇನ್ನೊಂದು 4 ಮಾರ್ಕ್ಸಿನ ಒಂದು ಪ್ರಶ್ನೆ ಯಾವುದು? ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೇ ಅಂತ ಕೇಳ್ಬೋದು, ಅಥವಾ ಏನಂತ ಪಂಡಿತ್ ರಾಜ್ ಕಿಶೋರ್ ಕೆ ಪರೋಪಕಾರಿ ಗುಣೋं का ಪರಿಚಯ ದೀಜಿಯೇ ಅಂತ ಕೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಕೇಳ್ಬೋದು, ಹೇಗೆ ಪಂಡಿತ್ ರಾಜ್ ಕಿಶೋರ್ ಕಿ ಪರೋಪಕಾರಿತಾ ಅನುಸರಣೀಯ ಹೈ ಸ್ಪಷ್ಟ ಕೀಜಿಯೇ ಅಂತ ಕೇಳ್ಬೋದು. ಎಷ್ಟು ಸಲ ಇವನ್ನ ಕೇಳಿದ್ದಾರೆ ಈ ಒಂದು ಪ್ರಶ್ನೆನ ಅಂದರೆ, ಎಷ್ಟು ಸಲ ಬಸಂತ್ ಕೇಳಿದಾರೋ ಅಲ್ಲಿ ಅಷ್ಟು ಸಲ ಕೂಡ ಇವು ಕೂಡ ಕೇಳಿದ್ದಾರೆ. ಏಪ್ರಿಲ್ 2016ರಲ್ಲಿ, ಮತ್ತು 17ರಲ್ಲಿ, 19ರಲ್ಲಿ, 20ರಲ್ಲಿ, 21, 22, 23ರಲ್ಲಿ ಕೇಳಿದ್ದಾರೆ. ಇದು ಕೂಡ ಈ ಹಿಂದಿನ ಒಂದು ಪ್ರಶ್ನೆ ಥರ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಇದು ಲಾಸ್ಟ್ ಇಯರ್ 3 ಅಂಕ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಇಲ್ಲಿ ಇದರ ಉತ್ತರವನ್ನು ನಾವು ನೋಡೋದಾದರೆ, पंडित राज किशोर मजदूरों के नेता थे और ಕಾರ್ಮಿಕರ ಮುಖಂಡರಾಗಿದ್ದರು. ಗರೀಬೋಂಗೆ ಪ್ರತಿ ಸಹಾನುಭೂತಿ ದಿಖಾನೆ वाले व्यक्ति थे. ಬಡವರ ಬಗ್ಗೆ ಅವರಿಗೆ ಸ್ವಲ್ಪ ಸಹಾನುಭೂತಿ ಇತ್ತು. ಬಸಂತ್ ಕಿ ಸಹಾಯತಾ ಕರ್ನೆ ಕಿ ದೃಷ್ಟಿ ಸೆ ವೇ ಉಸ್ಸೆ ಸಾಮಾನು ಖರೀದ್ತೆ. ತಮಗೆ ಬೇಕಿಲ್ಲ ಅಂದರೂ ಕೂಡ ಆತನ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಆತನ ಹತ್ರ ವಸ್ತುಗಳನ್ನ ಖರೀದಿಸ್ತಾರೆ. ಪ್ರತಾಪ್ से बसंत की मोटर दुर्घटना के बारे में पता चलते ही उसके घर पहुंचते हैं और अस्पताल जाने का प्रबंध करते हैं, डॉक्टर से इलाज करवाते हैं और दोनों को सांत्वना देते हैं. ಇವೆಲ್ಲ ಅವರ ಒಳ್ಳೆಯ ಗುಣಗಳನ್ನು ನಾವಿಲ್ಲಿ ಏನು ಮಾಡಿದ್ವಿ, ಪಟ್ಟಿ ಮಾಡಿದ್ವಿ. ಹಾಗೆ ಇನ್ನೊಂದಷ್ಟು ಪ್ರಶ್ನೆಗಳಿದ್ದಾವೆ. ಪ್ರತಾಪ್ ಪಂಡಿತ್ ರಾಜ್ ಕಿಶೋರ್ ಕೆ ಘರ್ ಕ್ಯೂ ಗಯಾ ಥಾ. ಯಾಕೆ ಹೋಗಿದ್ದ ಅಂದರೆ ದುಡ್ಡನ್ನು ವಾಪಸ್ ಕೊಡೋದಕ್ಕೋಸ್ಕರ ಹೋಗಿದ್ದ. ಪ್ರತಾಪ್ ಪಂಡಿತ್ ರಾಜ್ ಕಿಶೋರ್ ಕೆ ಘರ್ ಪೈಸೆ ಲೌಟಾನೆ ಗಯಾ ಥಾ. ಪಂಡಿತ್ ರಾಜ್ ಕಿಶೋರ್ ಪರೋಪಕಾರ ಕಿ ಪ್ರೇರಣಾ ಅಥವಾ ಮಾನವೀಯತಾ ಕಿ ಪ್ರೇರಣಾ. ಇನ್ನೊಂದು ವಿಡಿಯೋದಲ್ಲಿ ಇಂಟರ್ನೆಟ್ ಕ್ರಾಂತಿ ಪಾಠದ ಪ್ರಶ್ನೆ ಉತ್ತರಗಳನ್ನು ನಾವು ನೋಡೋಣ, ಅಲ್ಲಿ ನಾವು ಭೇಟಿಯಾಗೋಣ.